ಸ್ವಾಗತ. ನಾನು ರೂಪಿಣಿ ನಾಕ್. ತಾಯಿ ಕಾರ್ಡ್ ಮಾಡಿಕೊಡಲು ಕಡ್ಡಾಯವಾಗಿ 200 ರೂಪಾಯಿ ಲಂಚ ನೀಡುವಂತೆ ಆವಾಜ್ ಹಾಕಿದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲತ್ತಗುಡ್ಡದ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ಕಿರಿಯ ಆರೋಗ್ಯ ಸಹಾಯಕಿ ಸಾವಿತ್ರಿ ಅವರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ರಾಯಚೂರು ಜಿಲ್ಲೆಯ ಡಿಎಚ್ಒ ರಾಮಕೃಷ್ಣ ಆದೇಶ ಹೊರಡಿಸಿದ್ದಾರೆ. ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಆರೋಗ್ಯ ಉಪಕೇಂದ್ರದ ಕಿರಿಯ ಆರೋಗ್ಯ ಸಹಾಯಕಿ ಸಾವಿತ್ರಿ ಅವರು ತಾಯಿ ಕಾರ್ಡ್ಗೆ ಹಣ ನೀಡುವಂತೆ ಮಹಿಳೆಯೊಬ್ಬರ ಸಂಬಂಧಿಕರಿಗೆ ಆವಾಜ್ ಹಾಕಿದ್ದಾರೆ. ಜೋರು ಧ್ವನಿಯಲ್ಲಿ 200 ರೂಪಾಯಿ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಬರುವವರಿಗೆ ಇದೇ ರೀತಿ ಕನಿಷ್ಠ 100 ರೂಪಾಯಿಗಳಿಂದ 500 ರೂಪಾಯಿವರೆಗೆ ತಲಾ ಒಂದು ತಾಯಿ ಕಾರ್ಡ್ ನೀಡಲು ಲಂಚದ ಬೇಡಿಕೆ ಇಟ್ಟು ಹಣ ಪಡೆಯುತ್ತಿದ್ದರಂತೆ. ಇನ್ನು ಸಾವಿತ್ರಿ ಲಂಚಕ್ಕೆ ಬೇಡಿಕೆ ಇಟ್ಟು ಫಲಾನುಭವಿಯೊಬ್ಬರ ಸಂಬಂಧಿಕರೊಬ್ಬರಿಗೆ ಆವಾಜ್ ಹಾಕಿ ದುರ್ನಡತೆ ಪ್ರದರ್ಶಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ವೈರಲ್ ಆಗಿದೆ. ಹಂಗಲ್ರಿ, ಈಗ ಒಂದೊಂದು ಟೈಮ್ ಇರ್ತದ, ಒಂದು ಟೈಮ್ ಇರೋದಿಲ್ಲ. ಈಗ ಅಲ್ರಿ ಕೊಡ್ಬೇಕಂದ್ರೆ ಶಿಕ್ಷಣ ಕೊಡ್ತಾನ ಅಲ್ರಿ, ಹೆಂಗಂತ ಕೊಡಂದ್ರಿ? ಈ ರೂಲ್ಸ್ ಪ್ರಕಾರ ಐತೆ ಕೊಡದ್ರ ದುಡ್ಡು? ಈಗ ಇಲ್ಲೇ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ರಕ್ತ ಪರೀಕ್ಷೆಗೆ 50 ರೂಪಾಯಿ ಹಿಂಗ್ ತಗೊಂಡ ನಾವು ಕೇಳ್ತೀವಿ. ಬರೀ ನಮ್ಮ ಮೇಲೆ ಎಷ್ಟೇ ಕೇಳ್ತಾರ, ದೊಡ್ಡ ದೊಡ್ಡವ್ರಿಗೆ ಕೊಟ್ಟು ಬರ್ತೀರಲ್ಲ. ಎಷ್ಟು ಕೇಳಿದ್ರಿ ನೀವು? 200 ರೂಪಾಯಿ ಕೊಡಕನ್ರಿ? 200 ರೂಪಾಯಿ ಆಗಲ್ಲ, ನಿಂದ 200 ರೂಪಾಯಿ ಆಗಲ್ಲ, ನಿಮ್ದ 100 ರೂಪಾಯಿ ಕೊಡ್ಬೇಕಾಗಿತ್ತು. ಮತ್ತೆ ಅಷ್ಟು ಹೇಳ್ಬೇಕು, 200 ರೂಪಾಯಿ ಕೊಡ್ಬೇಕಂತ ಹೇಳಿ ಕೊಡ್ತಾರ. ಮತ್ತೆ ಎಲ್ಲಾರು ಕೊಟ್ಟಾಗ ಕೇಳಕಿ, ಎಲ್ಲಾರು ಕೊಡ್ತಾರ. ಮತ್ತೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ನೀವು 100 ಕೊಡ್ಬೇಕು. ನಾವು ಪ್ರೇಮಕ್ಕೆ ಕೇಳ್ತೀವಿ. ನಾನೇನ್ ರೂಲ್ಸ್ ಅಂತ ರೆಗ್ಯುಲೇಷನ್ ಅಂತ ಹಾಕಿಲ್ಲ ನಾವು. ಮತ್ತೆ ಮತ್ತೆ ಈ ರೂಲ್ಸ್ ಐತೆ ಅಂತ ಹೇಳಿದ್ವಿ ನಾವು. ರೂಲ್ಸ್ ಅಲ್ರಿ. ಈಗ ಅಕಸ್ಮಾತ್ ಇದ್ದಾರ ಇರ್ತಾರೆ, ಇರ್ಲಾರ್ದಾರ ಇರ್ತಾರೆ, ಹಂಗ್ರಿ ಹಂಗಾರ ನೋಡಪ್ಪ, ಇದ್ದವರು ಕೊಡ್ತಾರ, ಇದ್ದವ್ರು 500 ಕೊಡ್ತಾರ, ಇರ್ಲಾರ್ದಾರ ಇಲ್ದಾರು 100 ರೂಪಾಯಿನ ಕೊಡ್ತಾರ ಲಾಸ್ಟ್ಗೆ. ಏನಿಂದ ಇನ್ನಂಗಂತ ರೂಲ್ಸ್ ರೆಗ್ಯುಲೇಷನ್ ಅಂತ ನಾವು ಹೇಳಿಲ್ಲ, ಅವ್ರೂ ಕೇಳಿಲ್ಲ. ಚನ್ನಬಸವ ಹಿರೇಮಠ್, ಕೆಟಿವಿ ನ್ಯೂಸ್, ಮಸ್ಕಿ. ಕೊಡಗಿನ ಬೆಡಗಿ ನಟಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಜೊತೆಯಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗಾಗಲೇ ನಟಿ ರಶ್ಮಿಕಾ ಮಂದಣ್ಣ ನಟ ಸಿದ್ಧಾರ್ಥ್ ಮಲ್ಹೋತ್ರ ಅಭಿನಯದ ಮಿಷನ್ ಮಜ್ನು ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಡಲು ಸಜ್ಜು ಹಾಕಿದ್ದಾರೆ. ಇದೇ ಬೆನ್ನಲ್ಲೇ ನಟ ಅಮಿತಾಬ್ ಬಚ್ಚನ್ ಮುಂದಿನ ಸಿನಿಮಾದಲ್ಲಿ ಅವರ ಮಗಳ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಸುದ್ದಿಯಾಗಿದೆ. ಆದರೆ ಸದ್ಯಕ್ಕೆ ಈ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಯಾವುದೇ ವಿಚಾರವನ್ನ ಬಹಿರಂಗಪಡಿಸಿಲ್ಲ. ಇನ್ನು ಇದೊಂದು ಅಪ್ಪ ಮಗಳ ಕಥಾ ಹಂದರವನ್ನ ಹೊಂದಿರುವ ಸಿನಿಮಾವಾಗಿದ್ದು, ನಿರ್ದೇಶಕ ವಿಕಾಸ್ ಬಹಲ ಈ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರೆ ಎನ್ನಲಾಗಿದೆ. ಹನುಮ ಜಯಂತಿ ಬಗ್ಗೆ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ವಿರುದ್ಧ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ನಿನ್ನೆ ಎಲ್ಲೆಡೆ ಹನುಮ ಜಯಂತಿ ಆಚರಿಸಲಾಗಿದ್ದು, ಹನುಮನ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಹನುಮನ ದರ್ಶನ ಪಡೆದಿದ್ದಾರೆ. ಆದರೆ ಈ ನಡುವೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಾವ ಜಯಂತಿ ಇಲ್ಲ, ಹನುಮ ಹುಟ್ಟಿದ ದಿನಾಂಕ ಗೊತ್ತಾ? ಏನೂ ಆಗಲ್ಲ ತಿನ್ನು. ಹನುಮ ಹುಟ್ಟಿದ ದಿನ ಗೊತ್ತಿದ್ರೆ ಜಯಂತಿ ಮಾಡಬೇಕು, ಇಲ್ಲ ಅಂದಾಗ ಯೋಚನೆ ಮಾಡಬಾರ್ದು, ಚಿಕನ್ ತಿನ್ನು ಎಂದು ತಮ್ಮ ಪಕ್ಷದ ನಾಯಕರೊಂದಿಗೆ ಮಾತನಾಡಿದರು. ಇನ್ನು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಈ ಹಿನ್ನೆಲೆ ಸಚಿವ ಸುರೇಶ್ ಕುಮಾರ್ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕರೋನಾ ಸೋಂಕಿನ ಮಹಾಮಾರಿಗೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ದೇಶದಲ್ಲಿ ಲಸಿಕೆಯನ್ನ ಪ್ರಧಾನಿಯವರು ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಸಚಿವ ಸುಧಾಕರ್ ಸುಳಿವು ನೀಡಿದ್ದಾರೆ. 2020ರ ಕತ್ತಲೆ ಕಳೆದು 2021ರ ವೇಳೆಗೆ ದೇಶದ ಜನತೆಯಲ್ಲಿ ಹೊಸ ಬೆಳಕು ಮೂಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ ಸೋಂಕಿಗೆ ಲಭ್ಯವಾಗಲಿರುವ ಲಸಿಕೆಯನ್ನ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಶಾಲೆ ಆರಂಭದ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಜನವರಿ 1ರಿಂದ ಶಾಲೆ ಆರಂಭಿಸಲಾಗುವುದು. ಆದರೂ ಕೂಡ ಇಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಮತ್ತೊಮ್ಮೆ ತೀರ್ಮಾನ ಮಾಡ್ತೇವೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಬ್ರಿಟನ್ ರೂಪಾಂತರ ಕೋವಿಡ್ನಿಂದ ಇದುವರೆಗೂ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೇಂದಾರ್ ಸೆಕ್ಟರ್ನಲ್ಲಿ ಭದ್ರತಾ ಪಡೆ 2 ಉಗ್ರರನ್ನ ಬಂಧಿಸಿದ್ದು,
ಅವರಿಂದ 6 ಗ್ರೆನೇಡ್ಗಳನ್ನ ಭಾನುವಾರ ವಶಪಡಿಸಿಕೊಂಡಿದೆ. ಬಂಧಿತರನ್ನ ಮುಸ್ತಾಫಾ ಇಕ್ಬಾಲ್ ಮತ್ತು ಮುರ್ತಾಜಾ ಇಕ್ಬಾಲ್ ಎಂದು ಗುರುತಿಸಲಾಗಿದ್ದು, ಅವರಿಬ್ಬರು ಸಹೋದರರಾಗಿದ್ದಾರೆ. ಅವರು ಅರಿ ಎಂಬ ಗ್ರಾಮದ ದೇವಸ್ಥಾನದ ಮೇಲೆ ದಾಳಿ ಮಾಡಲು ಯೋಜನೆ ರೂಪಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಸಹವಾಸ ದೋಷದಿಂದ ಕೆಟ್ಟಿದ್ದಾರೆ ಎಂದು ಸಿಟಿ ರವಿ ಟಾಂಗ್ ನೀಡಿದ್ದಾರೆ. ಇಂದು ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಹನುಮ ಹುಟ್ಟಿದ್ದು ಗೊತ್ತಾ ಎಂದು ಕೇಳ್ತಾರಲ್ಲ, ಅದು ಯಾರೂ ಸಹ ಕೇಳುವ ಪ್ರಶ್ನೆಯಿಲ್ಲ. ತಾಯಿಯೊಬ್ಬರು ಇವರೇ ನಿಮ್ಮ ತಂದೆ ಎಂದರೆ ಯಾರೇ ಆಗಲಿ ನಂಬುತ್ತಾರೆ ಹೊರತು ಯಾರು ಸಾಕ್ಷಿ ಕೇಳಲ್ಲ. ಕೆಲವರು ಸಾಕ್ಷಿ ಕೇಳುವ ಜನರು ಇರ್ತಾರೆ, ಇನ್ನು ಕೆಲವರಿಗಂತೂ ಎಲ್ಲವನ್ನ ಅನುಮಾನಿಸುವ ಪ್ರವೃತ್ತಿ ಇರ್ತದೆ. ಸಿದ್ದರಾಮಯ್ಯ ಅವರಿಗೂ ಅಂತಹ ಕಾಯಿಲೆ ಇದ್ರೆ ಅದು ಅವರ ದೋಷ. ನಂಬಿಕೆ ಎಲ್ಲವನ್ನ ಮೀರಿತು. ಕೆಲವರಿಗೆ ಭಗವಂತ ಕಾಣಲ್ಲ, ಇನ್ನು ಕೆಲವರಿಗೆ ದೇವರೇ ಎಲ್ಲವೂ ಆಗಿರ್ತಾನೆ ಎಂದು ಹೇಳಿದ್ರು. ಇದಿಷ್ಟೇ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ KTV ನ್ಯೂಸ್.